ಅಂತ ಹೇಳಿ ಯಾವಾಗ ಇಟ್ಟಂಗಿ ಹೋಗದ ಅವಾಗ ಇಟ್ಟಂಗಿ ಮೇಲೆ ನಿಂತಾರ. ಹೆಣ್ತಿನ ಕುದುರೆ ಮೇಲೆ ಕುಂಡ್ರಸ್ಯಾನ ಅಲ್ಲಿ. ನೀವು ಹೇಳುದು ಎಲ್ಲಿ ಆಯ್ತು, ನಾನು ಹೇಳುದು ಎಲ್ಲಿ ಆಯ್ತು? ಎಲ್ಲಿಗೆ ಬಂದೆಪ್ಪ ಅಲ್ಲಿ? ಬಲ್ಲವ್ರಿಗೆ ಬಗಲಾಗ ಐತತ್ತ, ಅರಿಲ್ದವ್ರಿಗೆ ಮೊಗಲಾಗ ಐತತ್ತ. ಇಲ್ಲಿ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ? ಇಲ್ಲಿ ವಿಷಯ ಸತ್ಯಸಂಗ ಸದ್ಭಕ್ತಿ ಅನ್ನೋದು ನಡೆದ. ಆ ಗುರು ಸ್ವರೂಪಿಯವರು ನಮ್ಮ ಗಂಟಿ ಸರ್ ಇಟ್ಟಾಕಾರ. ನೀವು ಸದ್ಭಕ್ತಿ ಏನಂತದ್ ಹಿಡಿದ್ರಿ, ಹಿಡ್ದಾರಿಪ್ಪ. ಸತ್ಯ ಸಂಘನಂತದ್ ಬಿಟ್ರಿ. ಈ ಸತ್ಯ ಸಂಘಕ್ಕ ಸದ್ಭಕ್ತಿಗೆ ಎಷ್ಟು ಅಂತ ಐತಿ ಬೀರಣ್ಣ ಅಂತ ಕೇಳಿದ್ರ ಹೆಂಗ್ರಿಪ್ಪ? ಜಮೀನ್ ಅಸ್ಮಾನ್ ಫರಕ್ ಅದ. ಹೆಂಗ್ರಿಪ್ಪ ಅದು? ಈ ಭೂಮಿಗೆ ಆಕಾಶಕ್ಕೆ ಎಷ್ಟು ಅಂತರದ ನೋಡು, ಅಟ್ಟು ಇಷ್ಟ ಅಂತರದ ಸದ್ಭಕ್ತಿ ಮತ್ತು ಸತ್ಯ ಸಂಘ. ಹೌದಿಪ್ಪ. ಸತ್ಯ ಸಂಘ ಸದ್ಭಕ್ತಿ ಅಂದ್ರ 10 ಹುಡುಗರು 100 ಹುಡುಗರು 1000 ಜನ ಕೂಡಿಕೊಂಡು ಮಾಡುವುದೊಂದು ಸತ್ಯ ಸಂಘ. ಹೌದು ಸಂಘಪ್ಪ. ಭಕ್ತಿ ಅಂದ್ರ ಏನಿಪ್ಪ ಭಕ್ತಿ ಅಂದ್ರ? ಊರು ಬಿಡಬೇಕು, ಜನ ಬಿಡಬೇಕು, ಎಲ್ಲಾನು ಬಿಟ್ಟು ಅಡವಿ ಅರಣ್ಯದೊಳಗೆ ತಪ್ಪಲ ಗಡ್ಡೆ ಗೆಣಸುಗಳನ್ನು ಉಂಡು ಒಬ್ಬನೇ ಕುಳಿತು ಮಾಡುವುದಕ್ಕೆ ಭಕ್ತಿ ಅತ್ತಾರ ಮಾಸ್ತಾರ. ಹೌದಾ? ಮೊದಲ ಪೀಠಿಕ ಸರಿ ಇಟ್ಟುಕೋರಿ. ಭಕ್ತಿ ಯಾವುದಕ್ಕತ್ತಾರ, ಸಂಘ ಯಾವುದಕ್ಕತ್ತಾರ ಮೊದಲು ತಿಳ್ಕೋರಿ. ಸಾರ ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ದುಷ್ಟ ದುರ್ಜನರ ಸಂಘ ಬಚ್ಚಲೊಳು ಬಿದ್ದ ರೊಜ್ಜಿನಂತೆ. ಸಂಘಗಳಲ್ಲಿ 2 ಉಂಟು, ಒಂದು ಹಿಡಿ ಒಂದು ಬಿಡು. ಒಂದನ್ನು ಹಿಡಿ ಒಂದು ಬಿಡು. ಒಂದನ್ನು ಬಿಡು ಅಂತೇಳಿ ಯಾಕೆ ಹೇಳಿದ್ರು ಅಂತ ಕೇಳಿದ್ರ, ದುಷ್ಟರ ಸಂಘ ಮಾಡಿದಿ ಅಂದ್ರ ನೀ ಹಿಂದೆ ಬರುತ್ತಿ, ಉಳಿತಿ. ಸಜ್ಜನರ ಸಂಘ ಮಾಡಿದಿ ಅಂದ್ರ ನೀ ಮುಂದೆ ಬರುತ್ತಿ. ಸಜ್ಜನರ ಸಂಘ ನೀ ಮಾಡಪ್ಪ ಅಂತೇಳಿ ತಿಳಿದವ್ರು ಹೇಳ್ಯಾರ. ಎಲ್ಲಿ ಸೊಲ್ಲಾಪುರ ಜಿಲ್ಲಾ ದಕ್ಷಿಣ ಸೊಲ್ಲಾಪುರ ತಾಲೂಕಿನೊಳಗ ಕಂದಲಗಾಂವದಾಗ ಸಜ್ಜನರ ಸಂಘ ಮಾಡ್ಯಾರ. ಅಂಜಿಲೆ ತಂಗಿ ಅಂತೇಳಿ ಇವತ್ತಿನ ದಿವಸ ನೂತನ ಮೂಡಲಿಗೆ ತಾಲೂಕಿಗೆ ಬರ್ಬೇಕಾಗ್ಯದ. ಅಲ್ಲಿಂದ ಇಲ್ಲಿ ಬರಬೇಕಾಗ್ಯದ. ಅಂತೇಳಿ ಒಬ್ಬಕ್ಕೆ ತಂಗಿ ಕುಳಿತಿದ್ರೆ ಈ ನೂತನ ಮೂಡಲಿಗೆ ತಾಲೂಕು ಪಟ್ಟಗುಂದಿಗೆ ಬರಾಕ ನಿನ್ನ ಸಂಘನು ಸಾಧ್ಯವಿಲ್ಲ. ಇಂಡಿ ತಾಲೂಕು ಬಿಟ್ಟು ನನ್ನ ಸಂಘ ಬರಾಕೋ ಸಾಧ್ಯವಿಲ್ಲ. ಇದು ಸಂಘ ಮಾಡಿದಕ್ಕಾಗಿ ಬಂದಿದಪ್ಪ. ಇದು ಸಂಘದ ಪ್ರಭಾವದ. ಸಂಘದ ಪ್ರಭಾವ ಅಂದ್ರೆ ಇಲ್ಲಿ ಅದೇವಪ್ಪ ಅಂತಂದ್ರೆ ತಂಪು ಹತ್ತಬೇಕು, ಅದೇ ಅಲ್ಲಿ ಹೋದ್ರೆ ಜಲ ಬಡಿಬೇಕು. ಯಾಕ ಅಲ್ಲಿ ಉರಿ ಹತ್ತಿ ಅದ, ಇಲ್ಲಿ ತಂಪಾದ ಗಾಳಿ ಅದ. ಹಂಗ ಸಜ್ಜನರ ಸಂಘ ಹೆಂಗದ ನೋಡು. ಅದಕ್ಕೆ ಸಾರ ಸಜ್ಜನರ ಸಂಘ ಏನ್ ಹೇಳ್ಯಾರ? ಜೇನು ತುಪ್ಪ ಉಂಡಂಗ ಆನಂದ ಅಂತ ಹೇಳ್ಯಾರ. ಸಂಘಗಳಲ್ಲಿ 2 ಉಂಟು ಅಂತ ಯಾಕೆ ಹೇಳ್ಯಾರ? ದುಷ್ಟರನ್ನು ರಚನೆ ಮಾಡ್ಯಾನ ಭಗವಂತ, ಆ ಸಜ್ಜನರನ್ನು ರಚನೆ ಯಾಕ್ರಿಪ್ಪ? ಹಿಂದಿನ ಜನ್ಮದಲ್ಲಿ ನೀನು ಮಾಡಿರ್ತಕ್ಕಂಥ ಪಾಪ ಪುಣ್ಯದ ಪಾಲ, ನೀ ಹಿಂದ ಪುಣ್ಯದ ಪಾಲ ನಿನ್ನ ಪದರಾಗ ಐತಿ ಅಂದ್ರೆ ನೀ ಸಜ್ಜನಾಗಬೇಕು. ಹೌದಾ? ನೀ ಪಾಪ ಮಾಡಿದ ಪಾಲ ನಿನ್ನ ಪದರೊಳಗೆ ಐತಿಪ್ಪ ಅಂತ ನೀ ದುಷ್ಟನಾಗೆ ಹುಟ್ಟಬೇಕು. ನೀನು ಒಂದು ಈ ಭವದೊಳಗ ಏನಾರೇ ಆಗಿ ಉಳಿದಿರ್ತಕ್ಕಂಥ ಬಾಕಿ ಮುಟ್ಟಸಾಕ ಬಂದಿ. ಇದ್ರೊಳಗ ದುಷ್ಟರ ಸಂಘ ಮಾಡಬೇಡಪ್ಪ, ಸಜ್ಜನರ ಸಂಘ ಮಾಡು. ಸಜ್ಜನರ ಸಂಘ ಮಾಡಿದೆ ಅಂದ್ರೆ ಮುಕ್ತಿ ಅನ್ನೋದು ನಿನ್ನ ಬಾಗಿಲಿಗೆ ಬರ್ತೈತಿ ಅಂತೇಳಿ ಮಾತು ಹೇಳ್ಯಾರ. ಹಂಗ ಮುಕ್ತಿ ಯಾರ್ಯಾರ ಕಂಡ್ರು? ಇದ್ರೊಳಗ ಯಾರಿಗೂ ಮುಕ್ತಿ ಆಗಿಲ್ಲ ಅಂದ್ರ ಅವ್ರು ಯಾರಿಗಪ್ಪ? ಈ ಸಂಘಗಳಲ್ಲಿ ಮುಕ್ತಿ ಆಗಿಲ್ಲ ಅಂತೇಳಿ ಒಳ್ಳೆ ಇಂತ ದೊಡ್ಡ ಗುರುಗಳು ಮುಂದೆ ಹೇಳಿದ್ರು ಅವ್ರು. ಹೇಳ್ಯಾರಪ್ಪ. ಸರ ಮತ್ಯಾರ ಮುಂದಾರ ಹೇಳ್ರಿ, ನಿಮ್ದು ಹೆಂಗಾಗತ್ತೈತಿ ಅಂತ ಕೇಳಿದ್ರ, ಅಲ್ಪನಿಗೆ ಐಶ್ವರ್ಯ ಬಂದಾಗ ಸರ್ ಮಧ್ಯರಾತ್ರಿ ಕೊಡಿ ಹಿಡ್ದತ್ ಹುಚ್ಚ. ಹೌದಾ? ನೋಡ್ರಿ, ಮಳಿ ಬಂದಾಗರೆ ಕೊಡಿ ಹಿಡಿಬೇಕು, ಮಳೆ ನಿಂತಿದ್ದು ಕೊಡಿ ಹಿಡಿಯೋರು. ಬಿಸಿಲು ಬಂದಾಗರೆ ಕೊಡಿ ಹಿಡಿಬೇಕು. ರಾತ್ರಿ ಕೊಡಿ ಹಿಡಿದ್ರ ಅಲ್ಲೇ ನಡೀತದ್ರಿ ಅಂತವ್ರಿ ಇವರು. ಸಂಘಿನೊಳಗ ಮುಕ್ತಿ ಆಗಿಲ್ಲ ಅಂದ್ರ ಅವ್ರು. ನೋಡ್ರಿ ವಿಷಯ ಸರ್ ಹೆಂಗಿಟ್ಟಾರ, ನಾವ್ ಹೆಂಗ ಬೆಳೆಸಬೇಕು ಮೊದಲು ಪರಿಜ್ಞಾನ ಇರ್ಲಿ. ಸಂಘಿನೊಳಗ ಮುಕ್ತಿ ಆಗಿಲ್ಲ ಅನ್ನಂತ ಮಾತು ಹೇಳಿದ್ರಿ, ಇದರೇ ಮಾತು ಗಟ್ಟಿ ಅದೇನ್ರಿ ನಿಮ್ದು? ಎಲ್ಲಿ ಗಟ್ಟಿ? ಪಳ್ಳಿ ಸರ ಸೊಲ್ಲಾಪುರ ಜಿಲ್ಲಾ ದಕ್ಷಿಣ ಸೊಲ್ಲಾಪುರ ತಾಲೂಕ ಮಂದ್ರೂಪ ಗ್ರಾಮ. ತಂದೆ ದುಂಡಪ್ಪ, ತಾಯಿ ಗಂಗವನ ಒಡಲೊಳಗ ಮಣಿವಿ ಮುತ್ಯಾರ ಜನ್ಮೆತ್ತಿ ಬಂದ್ರು. ಹೌದಿಪ್ಪ. ಆ ಮಳಗಾಲ ಸಿದ್ದೇಶ್ವರ ಸತ್ಸಂಗವನ್ನ ಕಟ್ಟಿದ್ರು. ಅವ್ರ ಜೊತೆಯನ್ನು ಸರ್ ನೀವು ಹಾಡಿದ್ರಿ, ಮಾತಾಡಿದ್ರಿ. ಸದ್ಯಕ್ಕ ಮುಕ್ತಿ ಆಗ್ಲಾರ್ದೆ ಪಲ್ಲಕ್ಕಿ ಪದವಿ ತಗೊಂಡು ನಾಳೆ 20 ತಾರೀಕು ಭೇಟಿ ಆಗ್ತದನೋ ಸಿದ್ಧರಿಗೆ? ಏನು ಮುಕ್ತಿ ಆಗ್ಲಾರ್ದ ಆಗ್ತೈತ್ರಿ ಸರ್? ಹೌದಾ? ಸರ್ ಹೇಳಿದ್ರು
ಸಂಗಿನಿಂದ ಯಾರಿಗೂ ಮುಕ್ತಿ ಆಗಿಲ್ಲ ಅಂದ್ರು ಅವ್ರು. ಹೌದಾ ನೋಡ್ರಿ ಭಕ್ತಿದಿಂದ ಹೆಂಗ್ ಮುಕ್ತಿ ಆಗ್ಯದ ಅಂತ ಹೇಳ್ರಿ, ನಿಮ್ಮ ಸಂಗಿನೊಳಗೆ ಯಾರಿಗೆ ಮುಕ್ತಿ ಆಗ್ಯದ ಹೇಳ್ರಿ ಅಂತ ಮುಂದೆ ಹಿಂಗ್ ಹೇಳ್ರಿ, ಆಗಿಲ್ಲ ಅಂತನ ಬ್ಯಾಡ್ರಿ. ಇದು ಆಯ್ತು. ನಿನ್ನೆ ಮೊನ್ನೆ ಆಗಿರ್ತಕ್ಕಂತ ಯಾವದ್ರಿಪ್ಪ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕ ಸೊನ್ಯಾಳ ಗ್ರಾಮ. ಹೌದಾ ಸೊನ್ಯಾಳದಾಗ ಹನುಮಂತರಾಯ ಗೌಡ್ರು ಅವರು ಲಿಂಗದೊಳಗಾದ್ರು. ಸೊನ್ಯಾಳ ಹನುಮಂತರಾಯ ಗೌಡ್ರು ಲಿಂಗದೊಳಗಾದ್ರ ಅವರು ವಿಜಯ್ ವಿಠ್ಠಲ ದೇವರ ಡೊಳ್ಳಿನ ಸತ್ಯ ಸಂಘವನ್ನ ಕಟ್ಟಿ ಸಂಘವನ್ನು ಮಾಡಿ ಹಾರಿಸಿ ವಾಲಗ ಗರ್ಜನೆ ಮಾಡಿ ಸದ್ಯಕ್ಕೆ ಯಾವ ದಿವಸ ಅವ್ರ ಲಿಂಗದೊಳಗಾಗಿರು ಅದೇ ದಿವಸ ಅವ್ರ ಮಂದಿರ ನಿರ್ಮಾಣ ಮಾಡಿ ಅವ್ರದೇ ಒಂದು ಮೂರ್ತಿ ಮಾಡಿ ದಿನಕ್ಕೆ 2 ಹೊತ್ತು ಪೂಜೆ ನಡೆದದ್ರಿ. ಏನು ಮುಕ್ತಿ ಆಗ್ಯದತ್ತ ಪೂಜೆ ನಡೆದದು, ಏನು ಮುಕ್ತಿ ಆಗಿಲ್ಲತ್ತ ಪೂಜೆ ನಡೆದದ. ಹೆಂಗಪ್ಪ ಮಾಸ್ತರ ಇದಿಲ್ಲಿ ಮ್ಯಾಲಾಯ್ತು ಸರ್. ಇನ್ನೂ ಬಹಳ ನೀವು ಹಿಂದುಳ್ಕೊಂಡಿರಿ. ನಿಮ್ಗ ಇನ್ನೂ ಮಾತಾಡ್ಬೇಕಾದ್ರ ಇನ್ನೂ ಒಂದು ಚಾಕದ ಗಾಡಿ ಬಿಡ್ಬೇಕಾದ್ರ ನಮ್ಮ ಫೋಕಸ್ ಹೆಂಗಿರ್ತೈತಿ ಹಂಗ ನಮ್ಮ ಗಾಡಿ ಹೋಗ್ಬೇಕು. ನಮ್ಮ ಫೋಕಸ್ ಬಿಟ್ಟು ಗಾಡಿ ಹೊಂಟಿತ್ತಪ್ಪ ಅಂತಂದ್ರ ಕೆಲಸ ಕೊಡುದಿಲ್ಲ. ಒಂದು ಪ್ರಶ್ನೆ ಮಾಡಿದ್ರ ಇದ್ರೊಳಗ ಏನ್ ಮಾಡ್ಯಾರಿಪ್ಪ, ಏನ್ ಮಾಡಿದ್ರ ಅಂತ ಕೇಳಿದ್ರ ಸಂಘ ಹೆಂಗಪ್ಪ ಅಂತ ಕೇಳಿದ್ರ ಸಂಘ ಅರಬಾವಿ ಕನಿ ಒಳಗ ಕಲ್ಲು ಹುಟ್ಟ್ಯಾದ. ಹೌದಿಪ್ಪ. ಕಂಬಾರನ ಕೊಲಿಮಿ ಒಳಗ ಕೆಬ್ಬಣದೊಂದು ಗೂಟ್ ಹುಟ್ಟ್ಯಾದ. ಹೌದು. ಅಂದ್ರ ಕೆಬ್ಬಣ ಹುಟ್ಟಿದ್ದು ಬೇರೆ, ಕಲ್ಲು ಹುಟ್ಟಿದ್ದು ಬೇರೆ. ಹೌದಿಪ್ಪ. ಆ ಹೊಡಿಯು ಶಾನ್ಯನ ಕೈ ಒಳಗ ಸಿಕ್ಕ ಬೀಸು ಕಲ್ಲು ಅಂತೇಳಿ ಆಗ್ಯದ. ಆಗ್ಯದಿಲ್ಲ ಬೀಸು ಕಲ್ಲಿನೊಳಗ ನಟ್ಟ ನಡಬಾರಕ ಗುರುಗೂಟ ಅಂತೇಳಿ ಒಂದು ಗುರುಗೂಟ ಅದ. ಐತಲ್ರಿ ಗೂಟ ಅದಿಲ್ಲ. ಮ್ಯಾಲ ಕಟ್ಗಿ ಗೂಟ ಅದ, ನಡಬಾರಕ ಉಕ್ಕಿನ ಗೂಟ ಅದ, ತೆಳಗ ಮ್ಯಾಲ ಕಲ್ಲ ತಿರುತ್ತದ. ನಾವು ಪ್ರಸಾದ ಮಾಡಿ ಉಣ್ಬೇಕಾದ್ರ ಇಲ್ಲಿ ಎಷ್ಟು ಸಂಘ ಕೂಡ್ಯಾವ? ಎಷ್ಟಿಪ್ಪ? ಒಂದು ಕಟ್ಗಿ ಗೂಟ, ತೆಳಗ ಮ್ಯಾಲ ಕಲ್ಲ, ನಡು ಒಂದು ಉಕ್ಕಿನ ಗುರುಗೂಟ. ಅಷ್ಟೆಲ್ಲ ಕೂಡಿದ ಮ್ಯಾಲ ಒಂದು ಬೀಸುವ ಕಲ್ಲ ಅಂತೇಳಿ ಆಗ್ಯದ. ಆ ಬೀಸುವ ಕಲ್ಲ ಇಟ್ಟು ಸಂಘ ಕೂಡಿದಾಗ ಒಂದು ಬೀಸು ಕಲ್ಲಾಗ್ಯದ. ಆ ಕಲ್ಲೊಳಗ ನಮ್ಮ ಹೆಣ್ಮಕ್ಳು ನಮ್ಮ ತಾಯಂದಿರು ಬೀಸಾನ ಬೇಸಾಕತ್ತೇಳಿ ಕುಂಡಿರ್ತಾರ. ಬೀಸಾನ ಬೇಸಾಕತ್ತೇಳಿ ಕುತ್ತು ಮುಕ್ಕ ಹಾಕಕತ್ತರಂದ್ರ ಆ ಬೀಸೆ ಬೆಳಗನ ಬೀಸ್ತಾರ, ಕೊನೆಗೊಮ್ಮೆ ಕಲ್ಲು ಎಬ್ಬಸ್ತಾರಲ್ರಿ. ಆ ಇತ್ತಿತ್ಲಾಗೆಲ್ಲ ಗಿರ್ನಿ ಮನಿಗೆ ಹೋಗ್ತೇವೆ ನಾವು, ಬೀಸು ಕಲ್ಲಿಂದ ಕಡಿಮೆ ಅದ. ಆ ಕಲ್ಲು ಎತ್ತಿ ನೋಡಿದ್ರ ಗೋಧಿ ಆಗ್ಲಿ ಕಡ್ಲಿ ಆಗ್ಲಿ ಬೀಸಿರ್ತಕ್ಕಂಥವ್ ಗುರುಗೂಟದ ಮಗ್ಗಲಿಗೆ ಹೋದ ಕಾಲಿಗೆ ದಕ್ಕಿನೇ ಹತ್ತಿಲ್ಲ. ಹೌದಾ? ಇದಕ್ಕತ್ತಾರ ನೋಡ್ರಿ ಸಂಘ. ಆ ಗುರುಗೂಟಿನ ಸಮೀಪ ಹೋದಿರ್ತಕ್ಕಂಥ ಕಾಳಿಗೆ ದಕ್ಕಿ ಹತ್ತಲಿಲ್ಲ. ಗುರುಗೂಟನ್ನು ಬಿಟ್ಟು ದೂರದ ಕಾಳಿಗೆ ಹಿಟ್ಟಾಗಿ ಹೊರಗೆ ಬಂದದ. ಹಂಗ ಸೋತ್ರಿಯ ಬ್ರಹ್ಮನಿಟ್ಟ ಸದ್ಗುರುವಿನ ಸಂಘವನ್ನ ನಾವು ಮಾಡಿದೇವಂದ್ರ ಸೋತ್ರಿಯ ಸದ್ಗುರುವಿನ ಆಶೀರ್ವಾದೊಮ್ಮೆ ಆಯ್ತಪ್ಪ ಅಂತಂದ್ರ ಮುಕ್ತಿ ನಮ್ಮ ಬಾಗಿಲಿಗೆ ಬರ್ತದ ಮಾಸ್ತರ. ಇದೊಂದು ನಿಮಗೆ ಗುರುತಿರ್ಬೇಕು. ಇದು ಮೊದಲು ನಿಮಗೆ ಗುರುತಿರ್ಬೇಕು. ಪ್ರತಿಯೊಂದು ಜಗತ್ತದಲ್ಲಿ ಸಂಘ ಸಂಘ ಇರ್ಲಾರ್ದ ಏನೇನು ಇಲ್ಲ. ಸಂಘ ಬೇಕಪ್ಪ. ಮೊದಲ ಬಲ್ಪ ಕಣ್ಣಿಗೆ ಕಂಡದ, ಕರೆಂಟ್ ಕಣ್ಣಿಗೆ ಕಂಡಿಲ್ಲ. ಕರೆಂಟ್ ಕಣ್ಣಿಗೆ ಕಂಡಿಲ್ಲ, ಬಲ್ಪ್ ಒಂದು ತಯಾರಾಗಬೇಕಾದ್ರೂ ಸಂಘ ಎಟ್ಟವಾಗ್ಯದ. ಆ ಕರೆಂಟ್ ಬಲ್ಪ್ ಕೂಡ್ಯಾದತ್ತ ಬೆಳಕ್ ಹತ್ಯದ. ಏನ ಕೂಡಲಾರ್ದ ಬೆಳಕ್ ಹತ್ಯದ ಸಂಘ ಆದಲ್ರಿ. ಅಲ್ಲಿ ಇಲ್ಲಿ ಬಹಳ ಸರ್ವಿಸ್ ಸುತ್ತಿ ಮಾತಾಡೋದು ಬೇಡ, ನೇರವಾಗಿ ವಿಷಯಕ್ಕೆ ಬರೋಣ. ನಮ್ಮಲ್ಲಿ ಏನಾಗ್ಯದ ಅಂತ ಕೇಳಿದ್ರ ಏನಾಗ್ಯದಪ್ಪ? ಆ ಸೋಮರಾಯಗೌಡ ತುಕ್ಕಪ್ಪರಾಯಗೌಡ ಅಣ್ಣತಂಬರು. ಹೌದು. ಅಣ್ಣ ತುಕ್ಕಪ್ಪರಾಯಗೌಡ ಅಗಲಿದಾಗ ತಮ್ಮ ಸೋಮರಾಯ ಅಡಿನ ಮಲಿ ಹಂಗ ನಾವು ಅಣ್ಣತಂಬರು ಇದ್ದೇವೆ ದುಃಖದ ರೋಜನ ಮಾಡ್ಯಾನ. ಹೌದಾ? ಅದಕ್ಕೆ ನಿಮ್ಮಲ್ಲಿ ನೀವು ಗುಡ್ಡದ ಮೇಲೆ ಅಣ್ಣ ಅಗಲಿದ ಒಂದು ಮಾರ್ಗ ಹಾಡಿದ್ರಿ. ನಿಮ್ಮಲ್ಲಿ ಅಂತದ ಏನಾಗ್ಯದ ಅಂತಕ್ಕಂಥ ಮಾತನ್ನ ಕೇಳ್ಯಾರಲ್ರಿ ಮಾಸ್ತರ. ಬಲ್ಲವರ ಒಡನಾಟ ಬೆಲ್ಲ ಇದ್ದಂಗ, ತಿಳಿದವರ ಒಡನಾಟ ತಿಳಿನೀರಿದ್ದಂಗ, ಸುಳ್ಳರ ಮಾತ ಸುಣ್ಣದ ನೀರಿದ್ದಂಗ, ಕಳ್ಳರ ಮಾತ ಕಳ್ಳಿ ಹಾಲಿದ್ದಂಗ. ತಿಳಿದವ್ರು ಹೆಂಗ್ ಹೇಳ್ಯಾರ ಕೇಳಿದ್ರ ಹೆಂಗಿಪ್ಪ? ಅಳತಿ ನೋಡಿ ಅಂಗಿ ಹೊಲಿಬೇಕತ್ ಬೀರಣ್ಣ. ರುಚಿ ನೋಡಿ ಹಣ್ಣು ತಗೋಬೇಕತ್ ಬೀರಣ್ಣ. ಹೆಂಗ್ ಹೇಳ್ಯಾರ? ಗುಣ ನೋಡಿ ಕೆಲತನ ಮಾಡ್ಬೇಕಂತ ಹೇಳ್ಯಾರಿ. ಅಳತಿ ನೋಡಿ ಅಂಗಿ ಹೊಲಿಬೇಕು, ರುಚಿ ನೋಡಿ ಹಣ್ಣು ತಗೋಬೇಕು, ಗುಣ ನೋಡಿ ಗೆಳತನ ಮಾಡ್ಬೇಕು, ತಾಯಿನ ನೋಡಿ
ನಾಯಿ ಸಾಕಬೇಕು, ಅತ್ತಿನ ನೋಡಿ ಮಗಳನ್ನ ತರಬೇಕು, ಹೌದಾ ಬದುಕು ನೋಡಿ ಬಾಳೆ ಮಾಡಬೇಕು, ಚಿನ್ನ ನೋಡಿ ತೂಕ ಮಾಡಬೇಕು, ಬಣ್ಣ ನೋಡಿ ಚಿತ್ರ ಬರೆಸ್ಬೇಕು, ಹೌದು. ಪೆನ್ ನೋಡಿ ಪತ್ರ ಬರಿಬೇಕಂತ ಹೇಳ್ಯಾರ ಅವ್ರು. ಹೇಳ್ಯಾರಲ್ರಿಪ್ಪ ತಿಳಿದವ್ರು ಹೇಳ್ಯಾರ. ಹೌದು ಅದಕ್ಕ ಇಂತ ತಿಳಿದವ್ರು ಹೇಳ್ಯಾರ ಅಂದ ಮೆಲ್ತ ಮಾಸ್ತರ ಹಾ ಇದು ಹೆಂಗಾಗ್ಯದ ಅಂತ ಕೇಳಿದ್ರ, ಹೆಂಗ್ರಿಪ್ಪ ಕೈಲಾಸದ ಒಡೆಯರಾಗಿರ್ತಕ್ಕಂಥ ಯೋಗಿನದ ಅಮೋಘ ಸಿದ್ಧ, ಹೌದು ರೋಮೇಶ ಋಷಿ ಅದ, ಹೌದು ಓಂ ಋಷಿ ಅದ, ಹಾ. ಅಡಕೇಶ ಋಷಿ ಅದ, ಹೌದಾ? ಅಂಬ ಋಷಿ ಅದ, ಹೌದು. ಹಿಂಗ ಯೋಗಿ ಪುರುಷನಾದ. ಹೌದು. ಯುಗ ಯುಗಗಳಲ್ಲಿ ತಂದಿ ಪರಮಾತ್ಮ ತಾಯಿ ಪಾರ್ವತಿನೇ ಅವನಿಗೆ ತಾಯಿ ತಂದಿ. ಹೌದು ಆ ಗದ್ದಿಗೆ ಮೇಲೆ ಜನಿಸಿ ಬಂದಿರತಕ್ಕಂಥ ಯೋಗಿ ಪುರುಷ ಅಮೋಘ ಸಿದ್ಧ ಮರ್ತೆ ಲೋಕಕ್ಕೆ ಬಂದ. ಹಾ ಕೈಲಾಸದಿಂದ ಬರು ಮುಂದ ಹೌದಾ ಹೋಮದ ಕಂಬಳಿ ನೇಮದ ಬೆತ್ತ ಬಡವಣಿಗೆ ಭಾಗ್ಯ ಬಂಜಿಗೆ ತೊಟ್ಟಿಲು ಮಳೆ ಕೀಲ ಬೆಳೆ ಕೀಲ ನಗಾರಿ ನೌಬತ್ತ ಹೊಂಕಳಗಂಟೆ ಹುಲಿ ಚರ್ಮ ನಂದಿಕೋಲ ನಂದಾದೇವಿಗೆ ಜೋಡನಿಸ್ಯಾನಿಗೆ ಸರ್ವ ಸಾಹಿತ್ಯ ಸರ್ವ ಸಾಹಿತ್ಯಗಳನ್ನು ತಕ್ಕೊಂಡು ಮರ್ತಕ್ಕೆ ಹೋಗುತ್ತೀನಿ ಕೊಡಬೇಕು ಪರಮಾತ್ಮ ಅಂತೇಳಿ ತಂದೆ ಹತ್ತಿರ ಪಡ್ಕೊಂಡ. ಹೌದು ತಂದೆ ಹತ್ತಿರ ಇವತ್ನೆಲ್ಲ ಪಡ್ಕೊಂಡು ಮರ್ತೆ ಲೋಕಕ್ಕೆ ಬರ್ಬೇಕಾದ್ರ ಹಾ ನೀನು ನನ್ನ ಸಂಗಾಟ ಬರ್ಬೇಕಂದ. ಹೌದಾ ನೀನು ನನ್ನ ಸಂಗಾಟ ಬರ್ಬೇಕಾದ್ರೆ ಕೈಲಾಸದೊಳಗೆ ಮಾದೇವದಾನ, ಹೌದು ವಿಷ್ಣು ಅದಾನ, ಹೌದಾ ಬ್ರಹ್ಮದಾನ, ಮಹೇಶ್ವರ ಅದಾನ. ಹಿಂಗ ಕೈಲಾಸದೊಳಗೆ ವಿಷ್ಣು ಬ್ರಹ್ಮ ಮಹೇಶ್ವರ ಮಾದೇವ ಎಲ್ಲಾರು ಇದ್ದಕ್ಕರ ಹೌದಾ ಇವು ಕೈಲಾಸದೊಳಗಿನ ಸಾಹಿತ್ಯ ನಿನಗೆ ಕೊಡ್ಬೇಕಾದ್ರ ಹೌದು ಮರತೆ ಲೋಕದೊಳಗ ನಾವು ಬರ್ತೇವ್ ಮುಂದ. ಹೌದಾ ಮುಂದ ನಾವು ಬರ್ತೇವ್ ನಮಗ ಗುರು ತಿಳಿದು ನೀನು ಕೊಟ್ಟಿಪ್ಪ ಅಂತಂದ್ರ ಕೊಟ್ಟಂದ್ರ ಒಂದಕ್ಕ ನೀ ನಾವು ಕೊಟ್ಟೇವೀಗ ಒಂದಕ್ಕ ನಮಗ ಗುರು ತಿಳಿದು ನೀ ಕೊಟ್ಟಿ ಅಂದ್ರ ಕೊಟ್ಟಂದ್ರ ಅದೇ ಕಾಮಧೇನು ಕಲ್ಪವೃಕ್ಷದಿಂದ ನೀ ಅಂದಟ್ಟ ನಿನಗ ಆಗತ್ತಾವ ಅಂತೇಳಿ ಕೈಲಾಸದೊಳಗೆ ಎಸ್ಟಿಮೆಂಟ್ ಹಾಗೇನಿಪ್ಪ ಅಂದ್ರ ಮಣಿ ಕಟ್ಟುಕಿತ್ತ ಮೊದಲೇ ಎಸ್ಟಿಮೆಂಟ್ ಮಾಡ್ಬೇಕು ಬೇರಣ್ಣ. ಹೌದಿಪ್ಪ ಮಣಿ ಕಟ್ಟಿ ಎಸ್ಟಿಮೆಂಟ್ ಮಾಡಕ್ ಬರೋದಿಲ್ಲ. ಬರಂಗಿಲ್ಲಪ್ಪ. ಹಂಗ ಕೈಲಾಸದೊಳಗೆ ಎಸ್ಟಿಮೆಂಟ್ ಮಾಡಿದ ಮರ್ತೆ ಲೋಕಕ್ಕೆ ಮಾದೇವ್ ಮಗ ಆಗಿ ಬಂದ. ಹೌದಾ ಮಾದೇವ್ ಮಗ ಆಗಿ ಬಂದ. ಮಾದೇವನಿಗೆ ಗುರು ತಿಳಿದು ಅಂಸಿದ್ದಪ್ಪ ಪ್ರಸಾದ ಗಂಟ ಕೊಟ್ಟ. ಮಂಗರಾಯ ಸಿದ್ಧನು ಮಗ ಆಗಿ ಬಂದ. ಹೌದಾ ವಿಷ್ಣುವಿನ ಅವತಾರ ಮಂಗರಾಯ ಸಿದ್ಧ, ಹೌದಿಪ್ಪ ಬ್ರಹ್ಮನ ಅವತಾರ ಮಲಕಾರ ಸಿದ್ಧ. ಇವರು ಮಕ್ಕಳಾಗಿ ಬಂದ್ರತ್ತ ಹೇಳಿ ಹೌದಾ ಮಲಕಾರ ಸಿದ್ಧ ನೀ ಬ್ರಹ್ಮನ ಅವತಾರದವ ಇದ್ದಿ, ನೀ ಬೆತ್ತ ಒಯ್ಯು. ಮಂಗರಾಯ ಸಿದ್ಧ ನೀ ವಿಷ್ಣುವಿನ ಅವತಾರದವ ಇದ್ದಿ, ನೀನೇನು ಒಯ್ಯು ಏನಪ್ಪ ಮೇಲನಾಡಕ್ಕೆ ಕಂಬಳಿಯನ್ನೊಯ್ಯು. ಮಾದನ್ನ ಸಾಕ್ಷಾತ್ ಮಾದೇವನೇ ನೀ ಬಂದಿ ಮಗನಾಗಿ ಬಂದಿದೆ ಅಂದ್ರ ಪ್ರಸಾದ ಗಂಟು ಒಯ್ದು ಭೀಮಾ ನದಿ ಭಾಗಕ್ಕ ಮಹಾರಾಷ್ಟ್ರದೊಳಗೆ ಜನರಿಗೆ ಭಕ್ತರಿಗೆ ಉದ್ಧಾರ ಮಾಡುತ್ತ ಹೇಳಿ 3 ಮಂದಿ ಮಕ್ಕಳಿಗೆ ಗುರು ತಿಳಿದು ಕೊಟ್ಟ. ಹೌದಾ ಮಾಧುಲಿಂಗ ಆಳಿನ ಆಳಾಗಿ ದುಡಿದಿದ್ದ. ಆಳಿನ ಆಳಾಗಿ ದುಡಿದು ಅಮೋಘ ಸಿದ್ಧನ ಇವತ್ತಿನ ದಿವಸ 1700 ಕಂಬಳಿ ಮರ್ತೇದೊಳಗ 1700 ಕಂಬಳಿ 100 ಪಲ್ಲಕ್ಕಿ ನಾಳೆ ಚಟ್ಟಿ ಜಾತ್ರೆಗೆ ಗರ್ದಿ ಆಗಬೇಕಾದ್ರೆ ಇದಕ್ಕೆಲ್ಲ ಎಸ್ಟಿಮೆಂಟ್ ಯಾರ್ದಿಪ್ಪ? ಇದಕ್ಕೆಲ್ಲಾನೇ ಮಾದೇವನೇ ಮಗನಾಗಿ ಬಂದತ್ತೇಳಿ ಅವಂದೇ ಎಸ್ಟಿಮೆಂಟ್. ಅಣ್ಣ ತಮ್ಮರಲ್ಲಿ ಭೇದ ಪರಕ ಆಯ್ತು, ಭಾವ ಪರಕ ಆಯ್ತು, ಭಕ್ತಿ ಪರಕ ಆಯ್ತು. ಮಗ ಮಾದನ್ನ ಹೊಳಿ ದಾಟಿ ಗುಡ್ಡ ಬಿಟ್ಟು ಹೋಗು ಮುಂದ ಯಾರು ಅವತಾರದೌದೋಗ ಸಿದ್ಧ ದೇವೇಂದ್ರ ಬಿಳಿಯಾನ ಸಿದ್ಧ. ಹೌದಾ ಆ ನಮ್ಮ ಅಪ್ಪನ ಪ್ರಸಾದ ಗಂಟೆ ನೀವು ಒಯ್ಲಿಕ್ಕತ್ತೀರಿ ಅಂತ ಹೇಳಿ ಪವಾಡ ಪುರುಷರದು ಸತ್ವ ಪರೀಕ್ಷೆಯನ್ನು ಮಾಡಿ ಭೀಮಾ ನದಿ ದಡದಲ್ಲಿ ಕಂಬಳಿ ಮತ್ತು ಪ್ರಸಾದ ಗಂಟ ನೀರಿನಲ್ಲಿ ತೇಲಿಸಬೇಕಂತ ಹೇಳಿ ಹೊಳಿ ಆಚೆ ಕಡೆ ಮಾದನ್ನ, ಹೊಳಿ ಈಚೆ ಕಡೆ ಅವಧೂತ ಸಿದ್ಧ ಬಿಳಿಯಾನ ಸಿದ್ಧ. ಹೌದಿಪ್ಪ ಹಿಂಗ ನಿತ್ತ ಶರತ್ ಹಾಕೊಂಡಾರ. ಶರತ್ ಹಾಕೊಂಡಕ್ಕರ ಪ್ರಸಾದ ಗಂಟ ನೀರೊಳಗೆ ತೇಲ್ಯದ. ಆ ಬುದ್ದೂಳ ಬಿಳಿಯಾನ ಸಿದ್ಧ, ಆಚಾರ ಗೌಡ ಸೋಮನ ಮುತ್ಯ, ಕಡಿಹುಟ್ಟ ಕಣ್ಣ ಮುತ್ಯ, ಆಚಾರ ವಿಚಾರದಲ್ಲಿ ಬಹಳ ಜಾನನಾಗಿರ್ತಕ್ಕಂಥ ಸೋಮನ ಮುತ್ಯ ಅತ್ತಾನ ಏನತ್ತಾನಪ್ಪ, ನನ್ನ ಅಣ್ಣ ಇವತ್ತಿನ ದಿವಸ ಗುಡ್ಡ ಬಿಟ್ಟು ಆಗಲಿ ಹೊಂಟಾನಂತೇಳಿ ಆಚಾರ ಗೌಡ ಸೋಮನ ಮುತ್ಯ ಈ ಮಾತು ಹೇಳ್ಯಾನ. ಯಾವಾಗ ಮಾದನ್ನ ಹೊಂಟದ ತಿಳ್ಕೊಂಡು ಇದರ ತಾತ್ಪರ್ಯ ಏನದಂದ್ರೆ ಇದ್ರ ತಾತ್ಪರ್ಯ ಹಿಂಗದ. ನೀವ ಬಾಳ ಜಾನ್ರಗತ್ಲೆ ಹೇಳಾಕತ್ತೀರಿ. ನಮ್ಮ ಸರ್ ಮುಂದೆ ಸತ್ಯ ವಿಷಯ ಈ ಒಂದು ಎಲ್ಲೆತ್ತಿಗೆ ಪಟ್ಟಗುಂದಿ ಗ್ರಾಮದಾಗ ಒಂದು ಸತ್ಯ ವಿಷಯ ಆಗಲಿ, ನಮ್ಮಲ್ಲಿ ಭೇದ ಬಂದವ ನಮ್ಮಲ್ಲಿ ಹೆಂಗ್ ಹೋಗ್ಯಾರ ಅಂತ ಹೇಳಿ ನೀವೊಂದು ಮಾತು ಎತ್ತಿ ತೋರಿಸಿದ್ರಿ. ಹೌದು, ಹಗಲು 12 ವರ್ಷ, ಇರುಳು 12 ವರ್ಷ. ಇದೇ ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕ ಗೋಡಾಗೇರಿ ಗುಡ್ಡ ಕೊಣ್ಣೂರು ದುಪ್ಪದಾಳದ ಮುಂದ ಇಲ್ಲೇ ಅದ. ಪರಕನಟ್ಟಿ ರೈಲ್ವೆ ಸ್ಟೇಷನ್ ಮ್ಯಾಲ್ತದ ಐತ್ರಿಪ್ಪ. ಅಲ್ಲಿ ಈಗ ಸದ್ಯಕ್ಕೆ ನೋಡ್ಲಿಕ್ಕಾದ್ರೂ ಬೀರ ದೇವ್ರು ತಪಸ್ಕೊಳ್ತಿರ್ತಕ್ಕಂಥ ಜಾಗ ಅದ.
ಅಲ್ಲಿ ಏನಾಗ್ಯದಪ್ಪ ಅಂತ ಕೇಳಿದ್ರ ಏನಾಗಿದಪ್ಪ ಸವಿಲಾರದ ಶಿಷ್ಯನೇ ನನಗೆ ಬೇಕಂತ ಹೇಳಿ 12 ವರ್ಷ ಬೀರ ದೇವ್ರ ತಪಸ್ಸಿಕೊಳ್ತಾನ. ಹೌದು. ಎಲ್ಲಿ ಡೋಣಿ ಹೆಗ್ಗೇರಿ ಕೆರೆ ಒಳಗೆ ಶಿಷ್ಯ ಬಂದು ಬ್ಯಾಟಿ ಆಡುತ್ತಾ ಬರ್ತಾನಂತೇಳಿ ಪರಮಾತ್ಮನೇ ಹೇಳ್ಯಾರ. ಡೋಣಿ ಹೆಗ್ಗೇರಿ ಕೆರೆಗೆ ಹೋಗಿ ಗುರು ಶಿಷ್ಯರು ಕೊಡ್ಕೊಂಡಾರ. ವಿಚಾರ ನೋಡ್ರಿ ಬಂಧುಗಳು, ಎಲ್ಲಾ ವಿಷಯ ನೆನಪಿಟ್ಕೋಬೇಕು. ಡೋಣಿ ಹೆಗ್ಗೇರಿ ಕೆರೆ ಒಳಗೆ ಗುರು ಶಿಷ್ಯರು ಕೊಡ್ಕೊಂಡು 3 ಪಾತಾಳದ ಕೆಳಗೆ ಹೋಗಿ ಗುರು ಶಿಷ್ಯನಿಗೆ ಪರಮ ಬೋಧನೆಯನ್ನು ಕೊಟ್ಟು ಶಿಷ್ಯ ಗುರುವಿನನ್ನು ತಂದು ಪಾರಿವಾಳ ಮಡ್ಡಿ ಮೇಲಿಟ್ಟ, ಸೀಗಿ ಮಟ್ಟ ಸಿರಡೋಣದಾಗ ಇಟ್ಟ, ಹಗಲು ಭಾಗ್ಯದ ಸೇವೆ ಮಾಡಿದ, ಇರುಳು ಗುರು ಸೇವೆ ಮಾಡಿದ. ಅಂದ್ರ ಹಗಲಿ ಕುರಿಗಳನ್ನು ಕಾಯ್ದ, ರಾತ್ರಿ 7 ಮಠಗಳಿಗೆ ತಿರುಗಾಡಿ ಪೂಜೆ ಮಾಡಿದ. ಕ್ವಾನೂರು ಮಠ, ಹೂನೂರು ಮಠ, ಹುಲಜಂತಿ ಮಠ, ಏನಿಕಿ ಮಠ, ಎಲ್ಲಿ ನಮ್ಮ ಇದೇ ಇಲ್ಲಿ ತನ ಜಮಖಂಡಿ ತಾಲೂಕು ಕ್ವಾನೂರು ತನ ತಿರುಗಾಡಿ ಹಿಂಗ ಗುರು ಸೇವೆಯನ್ನು ಮಾಡಿ, ಗುರುವಿನ ಪೂಜೆಯನ್ನು ಮಾಡಿ ಮಾಳಿಂಗರಾಯ ಪರಮಾತ್ಮನ ಒಲಿಸ್ಕೊಂಡ. ಇಂಥ ಗುರು ಶಿಷ್ಯರ ಅವಿನಾಭಾವ ಸಂಬಂಧ ಅದ. ನಿನ್ನ ಕೆಪಾಸಿಟಿ ಇತ್ತಾರ ಮಾಸ್ತರ ಎತ್ತಂದ್ರ ಯಾರಿಗೆ ಫೋನ್ ಹಚ್ಚು. ಒಂದು ಜಾಗಕ್ಕ ಶಿಷ್ಯ ಮಾಳಪ್ಪ, ಗುರು ಬೀರಪ್ಪ. ಹೌದಾ? ಈಗ ಸದ್ಯಕ್ಕ ಹಿಂಗೆ ಹರಿಯವತ್ತದ ಗಾಡಿ ಬಿಟ್ರ ಆ ಊರನ್ನವ್ರು ಹಿಂಗೆ ನಮಗ್ ನಡೀತದಂತ ಹೇಳ್ಬೇಕು. ಗುರು ಬೀರಪ್ಪ ಮಾಲಿಂಗರಾಯನ ಏರಿಯಾದಾಗ ಹೋದಂದ್ರ ಪಲ್ಲಕ್ಕಿ ಒಳಗೆ ಸದ್ಯ ಮಕ್ಕ ಕಟ್ತಾರ. ಸದ್ಯಕ್ಕ ಹಂಗ ಗುರುವಿನ ಜಾಗದಾಗ ಶಿಷ್ಯ ಮಾಳಪ್ಪ ಬಂದಂದ್ರ ಸದ್ಯಕ್ಕೆ ಮಕ್ಕ ಕಟ್ಟತಾರ. ಗುರುವಿನ ಊರಿನ ಹೆಣ್ಣ ಶಿಷ್ಯನ ಊರಿಗೆ ಕೊಡುದಿಲ್ಲ, ಶಿಷ್ಯನ ಊರಿನ ಹೆಣ್ಣು ಗುರುವಿನ ಊರಿಗೆ ಕೊಟ್ಟ ಸದ್ಯ 2025ನೇ ಇಸ್ವಿಯಾಗ ಸಹಿತ ಬಿಗತನ ಮಾಡುದಿಲ್ಲ. ಒಟ್ಟ ಇಲ್ಲಿಪ್ಪ ಅಂತ ಗುರು ಇಂಥ ಶಿಷ್ಯ ಇಟ್ಟ ಅವಿನಾಭಾವ ಸಂಬಂಧದವರು ಗುರುವಿನ ಸೀಮ್ಯಾಗ ಹಾಸಿ ಶಿಷ್ಯನ ಪಲ್ಲಕ್ಕಿ ಹೊಂಟ್ರ ಮಕ್ಕ ಕಟ್ತಾರ. ಸದ್ದ ಶಿಷ್ಯನ ಸೀಮ್ಯಾಗ ಹಾಸಿ ಗುರುವಿನ ಪಲ್ಲಕ್ಕಿ ಹೊಂಟ್ರ ಮಕ್ಕ ಕಟ್ತಾರೆ, ಮಕ್ಕ ಕಟ್ತಾರ. ಇದು ಅಲ್ಲದೆ ಈ ಊರಿನ ಹೆಣ್ಣು ಮಗಳನ್ನ ಆ ಊರಿಗೆ ಕೊಡಂಗಿಲ್ಲ, ಆ ಊರಿನ ಹೆಣ್ಣು ಮಗಳನ್ನ ಈ ಊರಿಗೆ ಕೊಡಂಗಿಲ್ಲ. ಒಟ್ಟ ಬೇಗತನ ಮಾಡಂಗಿಲ್ಲ. ಇದರ ತಾತ್ಪರ್ಯನ ಇದು ಎಲ್ಲಿ ನಡೆದೈತಿ? ಸದ್ಯಕ್ಕೆ ಸರ್ ಒಂದೊಂದು ಘರ್ಷಣೆ ಕೇಳಂದಾರ. ಏನೋ ಇರ್ಲಿ, ಹೊಸ ಮೇಳ ಸಣ್ಣ ತಂಗಿ ದೂರಿನಿಂದ ಬಂದಾಳಂತ ಹೇಳಿ ನಾ ಇಂಡಿ ತಾಲೂಕು ಲಚ್ಚಾನ ಕಾರ್ಯಕ್ರಮಕ್ಕೆ ಹೋದಾಗ ನನ್ನ ಮುದ್ದಿನ ತಂಗಿಯವರು ತಂದೆಯವರು ಬಂದು ನಮಗೆ ಭೇಟಿ ಕೊಟ್ಟಿದ್ರು. ಒಂದು ಹುಲಜಂತಿ ಒಳಗೆ ಭೇಟಿ ಆದ್ರು. ನೋಡಪ್ಪ, ಇದು ದೇವನ ಮನೆ, ಇದು ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ ನಾವು ನೀವುಗಳೆಲ್ಲ ಅಂತ ಮಾತಾ ನಮ್ಮ ಮಾಲಿಂಗ್ಪುರದ ಇಬ್ರಾಹಿಂ ಕಾಕ ಸುತಾರ್ ಅವರು ಹೇಳಿ ಹೋಗ್ಯಾರ. ಅದಕ್ಕೆ ಇವತ್ತಿನ ದಿವಸ ಇದೊಂದು ದಿವಸ ಬಿಟ್ಟು ಹೋಗುವಂತ ಶರೀರದ ಹುಟ್ಟಿದೊಂದು ಹೊಲೆ ಮನೆ, ಇರೋದೊಂದು ಕಾಯಿ ಮನೆ, ಬಿಟ್ಟೊಂಟಿ ಖಾಲಿ ಮನೆ ಅಂತ ಹೇಳಿ ತತ್ವದಲ್ಲಿ ಹೇಳ್ಯಾರ. ಪುರಂದರದಾಸರು ಬಾಳ್ ಒಳ್ಳೆ ಮಾತನ್ನ ಹೇಳ್ಯಾರಿಪ್ಪ. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ ಮುಕ್ತಿ. ಇದನ್ನ ಯಾರು ಹೇಳಿದ್ರು? ಯಾರಿಪ್ಪ? ಪುರಂದರ ದಾಸರು ಹೇಳಿದ್ರು. ಮುಂದೆ ನಮ್ಮ ಮಣಿವಿ ಮುತ್ಯಾರ ಹಾಡು ಮಾಡಿ ಹಾಡ್ಯಾರಕರೆ ಇದನ್ನ ಮೊಟ್ಟ ಮೊದಲು ಹೇಳಿದವರು ಪುರಂದರ ದಾಸರು. ಅದಕ್ಕ ಒಳ್ಳೇದು ಹೆಂಗಪ್ಪ ಅಂತ ಕೇಳಿದ್ರ, ಈ ಜಗತ್ತ ಗೆಲ್ಲಬೇಕಂದ್ರೆ ನಮ್ಮ ಮಾತಾ ಮೃದುವಾಗಿರ್ಬೇಕು, ನಮ್ಮ ಮಾತಾ ಸುಸೂಕ್ತವಾಗಿರ್ಬೇಕು, ನಮ್ಮ ಮಾತಿನಿಂದ ಇನ್ನೊಬ್ಬರಿಗೆ ಚುಚ್ಚಿರಬಾರ್ದು, ನಮ್ಮ ಮಾತಿನಿಂದ ಒಳ್ಳೇದಾಗಿರ್ಬೇಕಾದ್ರೆ ಕೆಟ್ಟದ್ದಾಗಿರಬಾರ್ದು. ಬಾಯಿ ಅನ್ನೋದು ಇವತ್ತಿನ ದಿವಸ ಬಂಗಾರದ ಕಣಿ ಆಗ್ಬೇಕಾದ್ರೆ ಬಚ್ಚಲದ ಕುಣಿ ಆಗಬಾರ್ದು. ನಮ್ಮ ಮಾತು ಮಾತಾಡಿದ್ರೆ ಹೆಂಗಾಗಬೇಕು? ಹೆಂಗಾಗಬೇಕಪ್ಪ? ಕಾರುಣ್ಯ ಎತ್ತ ಕರಿ ಹರಿದಂಗಾಗಿರ್ಬೇಕು. ಹೌದು, ಐಶ್ವರ್ಯ ಆಗಿರಬಾರ್ದು. ನಮ್ಮ ಮಾತಾ ಇಲ್ಲೆಲ್ಲೂ ಹುಸಿ ಹೋಗಿರಬಾರ್ದು. ಮಾತಿನಲ್ಲಿ ಜಡ್ಜ್ಮೆಂಟ್ ಇರಬೇಕು. ವಿಷ್ಣು ಪರಮಾತ್ಮನ ವಿಷಯ ಮಾತಾಡ್ರಿ ಅಂತ ಒಂದು ಸ್ಟೆಪ್ ಹಿಂದೆ ಹೋದ್ರತ್ತೇವ್ರು. ಹೌದಾ? ಎಲ್ಲಿ ಹಿಂದೆ ಹೋದ್ರಿ? ಒಂದು ಸ್ಟೆಪ್ ಯಾವ್ರಿಗೆ? ಸೊಲ್ಲಾಪುರ ಕಡೆ ಹೋಗ್ಯಾರ. ಸೊಲ್ಲಾಪುರ ಕಡೆ ಅಲ್ಲ, ನೀವು ವಿಠಲ ಮುರಿ ಸಿದ್ದೇಶ್ವರ ವಿಷಯ ನಿಮ್ಮ ಮುತ್ಯಾರಿಗೆ ಮಾತಾಡಕ್ ಬರುದಿಲ್ಲ. ಅಲ್ಲೆಲ್ಲ ಬರ್ತದ್ರಿ. ಸುಮ್ ಯಾವ್ದಾರ ಒಂದು ಹೇಳಬೇಡ್ರಿ. ಯಾವಲ್ಲಾರ ಸ್ಟೆಪ್ ಹಿಂದೆ ಹೋಗಿನಿ, ಸ್ಟೆಪ್ ಮುಂದೆ ಬಂದಿನಿ, ಇದನ್ನ ಬಿಡ್ರಿ. ನಾಮದೇವನ ಮಕ್ಕಳು 7 ಮಂದಿ ಅಕ್ಕಂಗಿಯರು. 7 ಮಂದಿ ಅಕ್ಕಂಗಿಯರೊಳಗ ಸಣ್ಣ ತಂಗಿ ಸಂಗವ್ವ. ಸಣ್ಣ ತಂಗಿ ಸಂಗವ್ವ ಬಟ್ಟಿ ತೊಳಿಬೇಕಂತ ಹೇಳಿ ಎಲ್ಲಿ ಹೋಗ್ಯಾಳ? ನದಿಗೆ ಹೋಗ್ಯಾಳ. ನದಿಗೆ ಹೋಗಬೇಕಾದ್ರ ಬಾವಕ್ ಕೊಲಿತ್ತು. ಸಣ್ಣ ತಂಗಿ ಸಂಗವನ ಸೀರಿ ಸೆರಗಿಗೆ ಹತ್ತಿ ಸಿಂಪು ಬಂದೈತಂತ ಹೇಳಿ ಈ ಸೀರಿ ಸೆರಗಿಗೆ ಹತ್ತಿ ಸಿಂಪಿ ಬಂದೈತೆ ತಂದು ಜಗಲಿ ಮೇಲೆ ಇಟ್ಟಾಕರ. 9 ತಿಂಗಳ ನವಮಾಸ ಮುಗಿದ ನಂತರ ವೈಕುಂಠದ ಇಟ್ಟೂರಾಯನೇ ವಿಠೋಲನಾಗಿ ಇಟ್ಟಲ್ಲ ಜಗಲಿ ಮೇಲೆ ಜನಿಸಿ ಬಂದಾನಂತ ಹೇಳಿ ಇಟ್ರಾಯ ಅಂತೇಳಿ ಅವನಿಗೆ ನಾಮಕರಣ ಮಾಡ್ಯಾರ. ಇಟ್ರಾಯ ಅಂತೇಳಿ ನಾಮಕರಣ ಮಾಡಿದ್ರ
ವಾರಿಗೆ ಗೆಳೆಯರ ಸಂಗಾಟ ಚಂಡ ಲಗೋರಿ ಆಡ್ಯಾಣ ಚಿನ್ನದಾಂಡ ಆಡ್ಯಾಣ ಚಂಡ ಲಗೋರಿ ಚಿನ್ನದಾಂಡ ಆಡಿದ್ರ ವಾರಿಗೆ ಗೆಳೆಯರಿಗೆ ಎಲ್ಲರಿಗೂ ಹೆಚ್ಚಾಗಲಿಕ್ಕತ್ತ. ಅವಾಗ ವಾರಿಗೆ ಗೆಳೆಯರ ಕೇಳ್ತಾರ, ನೀನ್ ಯಾರು, ನಿನ್ನ ತಾಯಿ ಯಾರು, ನಿನ್ನ ತಂದೆ ಯಾರು, ನಿನ್ನ ಗುರು ಯಾರು? ಇದನ್ನ ಕೇಳ್ಕೊಂಡು ಬಂದು ನಾಳೆ ನಮಗ ಆಟಕ್ಕೆ ಬರುದು, ಇಲ್ಲಾದ್ರೆ ಇಲ್ಲಂದಕ್ಕರ. ಮನೆಗೆ ಬಂದು 7 ಮಂದಿ ಅಕ್ಕಂಗಿಯರು ಕೇಳ್ತಾನ, ನಾನು ಯಾರು, ನನ್ನ ತಾಯಿ ಯಾರು, ನನ್ನ ತಂದೆ ಯಾರು, ನನ್ನ ಗುರು ಯಾರು? 7 ಮಂದಿ ಅಕ್ಕಂಗಿಯರು ಕೇಳ್ದಕ್ಕರ 7 ಮಂದಿ ಅಕ್ಕಂಗಿಯರು ಹೇಳ್ತಾರ, ನಾವು ನದಿ ನೀರಿಗೆ ಒಗಿಲಿಕ್ಕೆ ಹೋದಾಗ, ಬಟ್ಟೆ ತೊಳ್ಲಿಕ್ಕೆ ಹೋದಾಗ ನೀನು ಸಿಂಪಿಯೊಳಗೆ ಹುಟ್ಟಿ ಬಂದವ, ಇಟ್ಟಲ್ಲಿ ಹುಟ್ಟಿದಕ್ಕಾಗಿ ನಿನಗೆ ಇಟ್ಟಲ್ಲ ಅಂತ ಹೆಸರಿಟ್ಟಿವು. ತಮ್ಮ ನಿನಗೆ ಗುರು ಇಲ್ಲ, ನಿನಗೆ ತಾಯಿ ತಂದೆನೂ ಇಲ್ಲ, ವಿಷ್ಣು ಪರಮಾತ್ಮ ನೀನಿದ್ದೀಪ, ನಿನಗೆ ಗುರು ಇಲ್ಲ ಅಂದಕ್ಕರ. ನನಗೆ ಗುರು ಬೇಕಂದ, ನಾ ಗುರುವಿನ ಮಾಡ್ಕೋಬೇಕಂದಾನ. ನಿನಗೆ ಗುರು ಬೇಕು, ನೀ ಗುರುವಿನ ಮಾಡ್ಕೋಬೇಕಾದ್ರ ಅಂಗೈಗೆ 500 ಲಿಂಗ, ಮುಂಗೈಗೆ 300 ಲಿಂಗ, ಮಂಡಿಗೆ 1000 ಲಿಂಗ. ಹಗಲು ಭಾಗ್ಯದ ಸೇವ, ಇರುಳು ಗುರು ಸೇವೆ ಮಾಡ್ತಾನೆ. ಯಾರು? ಸೊಲ್ಲಾಪುರ ಜಿಲ್ಲಾ ಮಂಗಳೇವಾಡಿ ತಾಲೂಕ ಬಿಳುಜಾಲಗುಂತಿ ಮಡ್ಡಿ ಮ್ಯಾಲ ಬಂಡಿಗೆ 1000 ಭಾಗ್ಯ ಕಾಯ್ತಾನ ಮಾಲಪ್ಪ. ಅವನಿಗೆ ಗುರು ಅದಾನ. ಅವನ ಹತ್ತಿರ ಹೋಗಿ ಗುರುವಿನ ಪಡಕೋ ಅಂತೇಳಿ ಯಾವಾಗ ತಮ್ಮ ತಾಯಂದಿರು ಹೇಳ್ತಾರ, ಆ ಮಾತಿನ ಮೇಲೆ ಎಲ್ಲಿಗೆ ಬರ್ತಾನ? ಎಲ್ಲಿಗೆ ಬರ್ತಾನ್ರಿಪ್ಪ? ಬಿಳುಜಾಲಗುಂತಿ ಮಡ್ಡಿಗೆ ಮಾಲಿಂಗರಾಯನ ಬೆಟ್ಟಿಗೆ ಬರ್ತಾನ. ಮಾಲಿಂಗರಾಯನ ಬೆಟ್ಟಿಗೆ ನಾ ಹಿಂಗೆ ಹೋದ್ರ ಮಾಲಿಂಗರಾಯ ಗುರು ತಿಡಿತಾನಂತೇಳಿ ಒಂಟಗೋಡಿನ ಎತ್ತಿನ ಮೇಲೆ ಕೂತು ಬರ್ತಾನ. ಒಂಟಗೋಡು ಕಂಟಲಿ ಮೇಲೆ ಯಾವಾಗ ಕೂತು ಬಂದಾನ, ಅವಾಗ ತ್ರಿಕಾಲಜ್ಞಾನಿ ಮಾಲಿಂಗರಾಯ ಇಟ್ರಾಯಾಗ ಗುರು ತಿಡ್ದಾನ. ಯಾವಾಗ ತ್ರಿಕಾಲಜ್ಞಾನಿ ಮಾಲಿಂಗರಾಯ ಇಟ್ರಾಯಾಗ ಗುರು ತಿಡ್ದ, ಒಂದು ಗುರುವಿನನ್ನ ಕೊಡು, ಒಂದು ಲಿಂಗ ಕೊಡು ಅಂತೇಳಿ ಮಾಲಿಂಗರಾಯನ ಹತ್ತಿರ ಬೇಡ್ಯಾನ. ಇಲ್ಲಿಗೆ ತಂದು ವಿಷಯ ಬಿಟ್ಟಿನ್ಯ ಏನ, ಬಿಳಿಜಾಲಗುಂತಿ ಮಡ್ಡಿಗೆ ಗುರು ಬೇಕಂತ ಹೇಳಿ ಇಟ್ರಾಯ ಮಾಲಿಂಗರಾಯನ ಹತ್ತಿರ ಬಂದು ಒಂದು ಲಿಂಗ ಕೊಡು, ನನಗೊಬ್ಬ ಗುರುವಿನ ಕೊಡು ಅಂತೇಳಿ ಬಂದ. ಮಾಲಿಂಗರಾಯ ಲಿಂಗ ಕೊಟ್ಟೋ ಇಲ್ಲೋ, ಗುರು ಯಾರತ್ತು ತೋರಿಸದೋ ಇಲ್ಲೋ, ಮುಂದಿನ ಕಥಾ ಭಾಗವನ್ನು ಎಲ್ಲಿ ತನ ನಿನಗೆ ಬರ್ತದ ಅಟ ಹೇಳ್ಬೇಕು. ಅಲ್ಲಿ ತನ ನೀ ತರದು ನಿನ್ನ ಕರ್ತವ್ಯ. ಬೆಳಗ್ಗೆ ಮುಂಜಾನೆ 5-5:30 ಗಂಟೆ ತನ ಮರಳಿ ನನಗೆ ಪಾಳೆ ಬಂದ್ರ ಹೆಂಗ ಮಾಲಿಂಗರಾಯಗ ಬೆಟ್ಟ್ಯದ, ಹೆಂಗ ಅಮೋಘ ಸಿದ್ಧಗೆ ಬೆಟ್ಟ್ಯದ. ಮಾಲಿಂಗರಾಯಗ ಅಮೋಘ ಸಿದ್ಧಗೆ ಬೆಟ್ಟಾಗಿ ಹಾಲು ಮತದಾಗ ಹೆಂಗದ, 2 ಎಡ 1 ಮುತ್ಯಾಳೆ ಕಂಬಳಿ ಮಾಲಿಂಗರನ ಸಂಪ್ರದಾಯ ಅದ. 3 ಎಡ 1 ಮುತ್ಯಾಳೆ ಕಂಬಳಿ ಅಮೋಘ ಸಿದ್ಧನ ಸಂಪ್ರದಾಯ ಅದ. ಈಗ ಸದ್ಯಕ್ಕೆ ಪಟ್ಟಣ ಕಡೋಳಿ ಇಟ್ರಾಯನ ಗದ್ದಿಗೆ ಪೂಜಾರಿಗಳಿಗೆ 3 ಎಡಿನ ಕಂಬಳಿದ, ಮುತ್ಯಾಳೆ ಇಲ್ಲ. ಇಲ್ಲಿ ತನ ವಿಷಯ ಸುಮ್ಮ ಕಲ್ಲಕ್ಕ ಮಲ್ಲಕ್ಕ ಹೇಳಬೇಡ, ಲಾಭಿಲ್ಲ. ಅದೇ ರೀ ಹಾಗಲಾಯ್ತು ಕುಂಬಳಾಯ್ತು ಅದಕ್ಕೆ ಕೆಲಸ ಬೇಡ. ನಾ ಹೆಂಗ ಹೇಳಿ ನೋಡು, 2 ಎಡ ಮುತ್ಯಾಳಿ ಸದ್ಯಕ್ಕೆ ಮಾಲಿಂಗರಾಯ ಬೀರದೇವ್ರ ಸಂಪ್ರದಾಯದವರಿಗೆ 2 ಎಡ ಮುತ್ಯಾಳಿ ಅದ. 3 ಎಡ ಮುತ್ಯಾಳಿ ಅಮೋಘ ಸಿದ್ಧನ ಒಡೆಯರಿಗೆ ಸಂಪ್ರದಾಯ ಅದ. ಹಂಗ 3 ಏಡ ಅದಾವ, ಮುತ್ಯಾಳಿ ಇಲ್ಲ. ಆ ಕಂಬಳಿ ಯಾರು ಕೊಟ್ರು, ಲಿಂಗ ಯಾರು ಕೊಟ್ರು, ಎಲ್ಲಿ ಗುರುವಿನ ಮಾಡ್ಕೊಂಡ, 8 ವರ್ಷ ಜಪ ತಪ್ಪಗಳನ್ನ ಮಾಡಿದ, ಯಾವ ಬಡವನಿಗೆ ಭಾಗ್ಯ ಕೊಟ್ಟ, ಯಾರಿಗೆ ಸಿರಿ ಕೊಟ್ಟ, ಯಾರ ಮನೆಯೊಳಗೆ ಕುರಿ ಕಾದ, ಎಲ್ಲಿ ಮುಕ್ತಿ ಮಡ್ಡಿ ಮೇಲೆ ಗುರು ಶಿಷ್ಯರು ಭೇಟಿಯಾಯ್ತು. ಕಡಿಹಳ್ಳಿ ಕಡಿವಿ ಶಿವಾಪುರದಿಂದ ಹಳ್ಳಿ ಪಟ್ಟಣ ಕಡೊಳಗೆ ಇಟ್ರಾಯ ಹೋದ. ಅನಂತ ವಿಷಯ ನಿನಗೆ ಎಟ್ಟು ಬರ್ತದ ನೋಡಿಗೆ ಮಟ್ಟೆ ಅಂತಿನ ಹೇಳಿನೀಗ. ಇದ್ರೊಳಗೆ ನಿನಗೆ ಹೆಂಗೆ ಹಾಯ್ ಹಂಗಾಗ್ತೈತಿ ಹಾಯ್ ಮಾಸ್ತರ ಅಂದ್ರೆ ನಿಂದ ಗುರುತಾಗ್ತದೆ ಕೆಪಾಸಿಟಿ. ಸುಮ್ಮ ಬಂದು ಎಲ್ಲೇರಿ ನೀ ಹುಚ್ಚಿಗತ್ಲೆ ಹಿಂಗೆ ಮಾಡಿದೆ ಅಂದ್ರ ಎಲ್ಲಿಯೂ ನಡೆಯುವ ಮಾತಲ್ಲ, ನಡೆಯುದು ಇಲ್ಲ. ನೀವು ಸಣ್ಣವ್ರು ದೊಡ್ಡವ್ರು ಹಂಗಲ್ಲ ಉಮೇಶನ್ನ ಮಾತಾಡ್ರಿ, ಕಾಪಿ ಮಾಡಿ, ಸುಳ್ಳುನು ಮಾತಾಡ್ರಿ. ಸತ್ಯದ ತಲೆ ಮ್ಯಾಲ ಗೂಟ ಹೊಡೆದಂಗಿರ್ಬೇಕು. ಸುಳ್ಳು ಮಾತಾಡಿದ್ರ ಸರಿಯಾ ನೆತ್ತಾಗ ಹೊಡೆದಂಗ ಅದು ಸತ್ಯ ಸುಳ್ಳು ಅನ್ಬೇಕು. ದೈವ ಸತ್ಯ ಸುಳ್ಳು ಅನ್ಬೇಕು. ಹೌದಿವೇ ಮಾಸ್ತರ್ ಮಾತಾಡಿದ್ರೆ ಹೌದನ್ನಂಗ, ಸುಳ್ಳು ಮಾತಾಡಿದ್ರು ಸತ್ಯದ ತಲೆ ಮೇಲೆ ಗೂಟ ಹೊಡೆದಂಗಿರ್ಬೇಕು. ಟಂಗಿ ಬೇಡ, ಬೇಡ, ಬಡ್ಡಿಗೆ ಹೋಗ್ಲಿ, ಬಡ್ಡಿ ಹಿಡಿದು ಹೋಗ್ಲಿ. ಅದಕ್ಕೆ ಇವತ್ತಿನ ದಿವಸ ಏನೋ ಒಂದು ಮುದ್ದಿನ ತಂಗಿ ಮ್ಯಾಲ್ನಾಗ ಬಂದು ನಿನಗೂ ಒಂದು ಯಾಕ ಒಬ್ಬ ಮಾಸ್ತರ್ ಅನ್ಸ್ಕೋಬೇಕಂತ ನಿಂದು ಪ್ರೀತಿ ಅದ. ಮಾಸ್ತರ್ ಅನ್ಸ್ಕೋಕರ್ ಹಿಂಗ ಚಂಗಿ ಪಿಂಗಿ ಮಾಸ್ತರ್ ಅನ್ಸ್ಕೋಬೇಕು. ಹೆಂಗೆ ಬೇಡ್ರಿ, ಶಾನ್ಯಾರಂಗ ಶಾನ್ಯಾರಗತ್ಲೆ ಮಾಡು. ಚಂಗಿ ಪಿಂಗಿ ಕೆಲಸ ಕೊಡುದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ 2 ಮಾತಿಗೆ ವಿರಾಮ ಕೊಟ್ಟು, ನಾ ಪ್ರಥಮ ಸಂದದಲ್ಲಿ ಗುರು ಸ್ತೋತ್ರದಲ್ಲಿ ನಮ್ಮ ಯೂಟ್ಯೂಬ್ ಯುವಕರನ್ನಾಯ್ತು, ನಮ್ಮ ಅಣ್ಣಂದಿರನಾಯ್ತು,
ತಮಗೆಲ್ಲರಿಗೂ ಒಂದು ಸ್ವೀಕಾರ ಮಾಡ್ಲತ್ತ ಯಾರೂ ತಪ್ಪಾಗಿ ತಿಳಿಯಾರ್ದು. ಯಾಕಂದ್ರೆ ಸೋರ್ತರದಲ್ಲಿ ಭಾಳ ದೊಡ್ಡದಾಗಬಾರ್ದು. ಈ ಬೈಲಹೊಂಗಲ್ ತಾಲೂಕ, ಯರಗಟ್ಟಿ ತಾಲೂಕ, ಗೋಕಾಕ್ ತಾಲೂಕ, ಮೂಡಲಗಿ ತಾಲೂಕ, ರಾಮದುರ್ಗ ತಾಲೂಕ ಎಲ್ಲ ಹರದೇಶನಾಗಿಸಿ 20 ನಿಮಿಷನಾಗ ಸಂದ ಮುಗಿಸು ನಾಡಿದು. ಇಂಥಲ್ಲಿ ಮಾರ್ಗದಲ್ಲಿ ಸಮಯ ಕೈತೆ ಅಂತೇಳಿ ತಮಗೆಲ್ಲರಿಗೂ ಒಂದು ಕ್ಷಮಾಪಣೆ ಕೇಳ್ಕೊಂಡಿಲ್ಲ. ಏನೋ ತಪ್ಪು ಭಾವದಿಂದ ಅನ್ಯತೆಯನ್ನು ಬಯಸಬಾರ್ದು ಅಂತೇಳಿ ನಮ್ಮ ಅಣ್ಣಂದಿರಲ್ಲಿ ಕೇಳ್ಕೊಂಡು ನನ್ನ 2 ಮಾತಿಗೆ ರಾಮಿಟ್ಲು ಚಾಲ ಹಾಡಿ ಖ್ಯಾತ ಅನುಭವಿ ಕಲಾವಿದರಿಗೆ ಪಾಳಿ ಹೋಗ್ತದ. ಸಭಾದವರೆಲ್ಲರೂ ಶಾಂತಿಯುತದಿಂದ ಕೇಳಬೇಕಂತೇಳಿ ನಂದೊಂದು ವಿನಂತಿ ಅದು ಬಂಧುಗಳೇ. ಕೊಡೋಣ್ರಿ ಪಾಳೆ ಅವ್ರಿಗೆ. ಹಲೋ